ಹೈಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಆರಂಭವಾಗಿದೆ. ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್ ವಾದ ಮಂಡಿಸುತ್ತಿದ್ದಾರೆ. ಮಹಜರು ಹಾಗೂ ರಿಕವರಿ ಆಧರಿಸಿ ವಾದ ಮುಂದುವರೆಸಿದ್ದಾರೆ. ದರ್ಶನ್ ಬಟ್ಟೆ ಶೂ ವಶಕ್ಕೆ ಪಡೆದು ಮಹಜರು ಮಾಡಲಾಗಿದೆ. ಜೂನ್ 14ರಂದು ವಸ್ತುಗಳ ರಿಕವರಿ ಮಾಡಲಾಗಿದೆ. ಬೇಲರ್ಜಿ ವಿಚಾರಣೆ ಈಗ ಆರಂಭಗೊಂಡಿದ್ದು ದರ್ಶನ್ ಪರ ವಕೀಲರು ತಮ್ಮ ವಾದ ಮುಂದುವರೆಸಿದ್ದಾರೆ. ದರ್ಶನ್ ಬೇಲ್ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗಲಿದೆ. ದರ್ಶನ್ ಸೇರಿದಂತೆ 6 ಮಂದಿ ಆರೋಪಿಗಳ ಜಾಮೀನು ಭವಿಷ್ಯ ಏನು ಅನ್ನೋದು ನಿರ್ಧಾರವಾಗಿದೆ. ಹೈಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ಆದಂತಹ ಬೆಳವಣಿಗೆ, ಆರಂಭದಿಂದಲೂ ಪೊಲೀಸರಿಂದ ನಡೆದಂತಹ ತನಿಖೆ ಎಲ್ಲದರ ಬಗ್ಗೆ ತಮ್ಮ ವಾದವನ್ನ ಮಂಡಿಸುತ್ತಿದ್ದಾರೆ ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್. ಜೈಲು ಪಾಲಾಗಿದ್ದಂತಹ ದರ್ಶನ್ ಈಗ ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ತುರ್ತಾಗಿ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ ಅಂತ ಜಾಮೀನನ್ನ ಪಡೆದುಕೊಂಡಿದ್ದಾರೆ. ಆದರೆ ಇದುವರೆಗೂ ಶಸ್ತ್ರಚಿಕಿತ್ಸೆ ನಡೆದಿಲ್ಲ. ಅದಕ್ಕೆ ವೈದ್ಯರು ಕೊಡ್ತಾ ಇರೋ ಕಾರಣಗಳೇ ಬೇರೆ. ಅದರ ಮಧ್ಯೆ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ ಹೈಕೋರ್ಟ್ನಲ್ಲಿ. ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್ ವಾದವನ್ನ ಮಂಡಿಸುತ್ತಿದ್ದಾರೆ. ಮಹಜರು ಹಾಗೂ ರಿಕವರಿ ಆಧರಿಸಿ ವಾದ ನಡೀತಾ ಇದೆ. ಈ ಪ್ರಕರಣ ಮೊದಲ ದಿನದಿಂದ ಏನೆಲ್ಲ ಬೆಳವಣಿಗೆಗಳಾಯಿತು, ಈ ಪ್ರಕರಣದಲ್ಲಿ ಕೊಲೆ ಕೇಸ್ನಲ್ಲಿ ಪೊಲೀಸರು ವಶಕ್ಕೆ ಪಡೆದಂತಹ ವಸ್ತುಗಳು, ಸ್ಥಳ ಮಹಜರು, ರಿಕವರಿ ಮಾಡಿದಂತಹ ವಸ್ತು ಮತ್ತು ಆರೋಪಿಗಳ ಮೊಬೈಲ್, ಅದರ ರಿಟ್ರೀವ್ ಎಲ್ಲದರ ಬಗ್ಗೆ ತಮ್ಮದೇ ಆದಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ ಸಿವಿ ನಾಗೇಶ್. ಹೈಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದವನ್ನ ಮಂಡಿಸುತ್ತಿದ್ದಾರೆ. ರಿಕವರಿ ಮತ್ತು ಮಹಜರು ಆಧರಿಸಿ ವಾದವನ್ನ ಮುಂದುವರೆಸಿದ್ದಾರೆ. ದರ್ಶನ್ ಬಟ್ಟೆ ಶೂ ವಶಕ್ಕೆ ಪಡೆದು ಮಹಜರು ಮಾಡಲಾಗಿದೆ. ಬಳಸಿದಂತಹ ಚಪ್ಪಲಿಯನ್ನ ಮನೆಯಲ್ಲಿ ತೋರಿಸೋದಾಗಿ ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿತ್ತು. ಚಪ್ಪಲಿ ಧರಿಸಿದ್ದಂತಹ ದರ್ಶನ್ ಬಟ್ಟೆಗಳ ಮಾಹಿತಿ ಎಲ್ಲ ವಿವರಕ್ಕೆ ಸಂಬಂಧಪಟ್ಟ ಹಾಗೆ ಸಿವಿ ನಾಗೇಶ್ ವಾದವನ್ನ ಮುಂದುವರೆಸಿದ್ದಾರೆ. ಈ ಪ್ರಕರಣದಲ್ಲಿ ಆದಂತಹ ಒಂದೊಂದು ಬೆಳವಣಿಗೆ ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿದ್ದು ಪೊಲೀಸರ ತನಿಖೆ, ಅದರಲ್ಲಿರುವಂತಹ ಕೆಲವು ಲೂಪ್ ಹೋಲ್ಗಳು, ಅದನ್ನ ಆಧರಿಸಿ ಸಿವಿ ನಾಗೇಶ್ ವಾದವನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಈಗ ಆರಂಭ ಆಗಿದ್ದು ಇವತ್ತೇ ಅದರ ಭವಿಷ್ಯ ನಿರ್ಧಾರವಾಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ, ಯಾವೆಲ್ಲ ವಿಚಾರಗಳ ಬಗ್ಗೆ ಈ ದರ್ಶನ್ ಪರ ವಕೀಲರು ಮಾತಾಡ್ತಾ ಇದ್ದಾರೆ? ಶ್ವೇತಾ, ಇವತ್ತು ನಟ ದರ್ಶನ್ ರೆಗ್ಯುಲರ್ ಜಾಮೀನು ಅರ್ಜಿ ಏನಿದೆ ಅದು ಇದೀಗ ಮತ್ತೆ ಒಂದು ವಿಚಾರಣೆಯನ್ನ ಹೈಕೋರ್ಟ್ ಕೈಗೆತ್ತಿಕೊಂಡಿರುವಂತದ್ದು. ಮತ್ತೆ ಸಿವಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದರಲ್ಲಿ ಬಹುಮುಖ್ಯವಾಗಿ ಅವರು ಮಹಜರು ಮತ್ತೆ ರಿಕವರಿ ಆಧಾರವಾಗಿ ಈ ಒಂದು ಕೇಸ್ನಲ್ಲಿ ವಾದವನ್ನ ಮಾಡ್ತಿರುವಂತದ್ದು. ಅಂದ್ರೆ ಸೆಷನ್ಸ್ ಕೋರ್ಟ್ ಅಲ್ಲೂ ಕೂಡ ಇದೇ ರೀತಿಯಲ್ಲಿ ವಾದವನ್ನ ಮಾಡಿದ್ರು. ಮತ್ತೆ ಪೊಲೀಸ್ ಅವರ ಒಂದು ಲೂಪ್ ಹೋಲ್ ಗಳನ್ನ ಇಟ್ಕೊಂಡು ವಾದವನ್ನ ಶುರು ಮಾಡಿದ್ರು. ಅದಕ್ಕೆ SPP ಕೂಡ ಕರೆಕ್ಟ್ ಆಗಿ ಉತ್ತರವನ್ನ ಕೂಡ ಕೊಟ್ಟಿದ್ರು. ಇವತ್ತು ಒಂದು ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಇದೀಗ ಮತ್ತೆ ನಡೀತಾ ಇದೆ ಹೈಕೋರ್ಟ್ ನಲ್ಲಿ. ದರ್ಶನ್ ಮಹಜರು ಹಾಗೂ ರಿಕವರಿ ಆಧರಿಸಿ ವಾದವನ್ನ ಇದೀಗ ಸಿವಿ ನಾಗೇಶ್ ಆರಂಭವನ್ನ ಮಾಡಿರುವಂತದ್ದು. ಅಂದ್ರೆ ದರ್ಶನ್ ಅವರಿಂದ ಬಟ್ಟೆ ಮತ್ತು ಶೂ ಅನ್ನ ವಶಕ್ಕೆ ಪಡೆಯಲಾಗಿದೆ. 14ನೇ ತಾರೀಕು ವಸ್ತುಗಳನ್ನು ರಿಕವರಿ ಮಾಡಲಾಗಿದೆ.
ಈ ಈ ಒಂದು ವಿಚಾರದಲ್ಲಿ ಗೊಂದಲ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ವಾದವನ್ನ ಇಲ್ಲಿ ಮಂಡಿಸ್ತಾ ಇದ್ದಾರೆ. ಅಂದ್ರೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಕೆಲವು ಶೂಗಳು ಪತ್ತೆಯಾಗಿತ್ತು, ಆದ್ರೆ ಚಪ್ಪಲಿಯಲ್ಲಿ ಇದ್ರು ಅಂತ ಹೇಳ್ತಾರೆ. ಪೊಲೀಸರ ಇನ್ವೆಸ್ಟಿಗೇಷನ್ ವೇಳೆನೆ ಬೇರೆ ಬೇರೆ ದರ್ಶನ್ ನೀಡಿರುವಂತಹ ಸ್ವಇಚ್ಛೆ ಹೇಳಿಕೆ ಇರ್ಬೋದು, ಮತ್ತೆ ರಿಕವರಿ ಮಾಡಿರುವಂತಹ ವಸ್ತುಗಳಿಗೂ ಕೂಡ ಒಂದಕ್ಕೊಂದು ತಾಳೆನೆ ಆಗ್ತಿಲ್ಲ ಅನ್ನೋ ಒಂದು ವಾದವನ್ನ ಸಿ ವಿ ನಾಗೇಶ್ ಅವರು ಮಾಡ್ತಿರುವಂತದ್ದು. ಬಹುಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಡೇ ಒನ್ ಇಂದನೂ ಅಷ್ಟೇ ಏನು ಒಂದು ರಿಕವರಿ ಆಗಿದೆ ಮತ್ತೆ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಆಧರಿಸಿಯೇ ಒಂದು ವಾದವನ್ನ ಮಂಡಿಸ್ತಾ ಇದ್ದಾರೆ. ಆ ವಾದಕ್ಕೆ ಯಾವ ರೀತಿ ಒಂದು ರಿಪ್ಲೈಯನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಇವತ್ತೇ ಈ ಒಂದು ಪ್ರಕರಣ ಇತ್ಯರ್ಥ ಆಗೋದು ಬಹುತೇಕ ಡೌಟ್. ಯಾಕಂದ್ರೆ ದರ್ಶನ್ ಪರ ವಕೀಲ ಇವತ್ತು ಸಿ ವಿ ನಾಗೇಶ್ ಅವರು ವಾದವನ್ನ ಮಾಡ್ತಾರೆ. ಅವರ ವಾದ ಕಂಪ್ಲೀಟ್ ಆದ್ಮೇಲೆ ಆ ನಂತರ SPP ಪ್ರಸನ್ನಕುಮಾರ್ ವಾದವನ್ನು ಕೂಡ ಇರುತ್ತೆ. ಹೀಗಾಗಿ ಇವತ್ತು ಬಹುತೇಕ ಅದು ಮುಂದೂಡುವಂತಹ ಒಂದು ಸಾಧ್ಯತೆಗಳು ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ಮಹಜರು ಮತ್ತೆ ರಿಕವರಿ ವೇಳೆ ಏನೆಲ್ಲ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ, ಮತ್ತೆ ಆರೋಪಿಗಳ ಸ್ವಇಚ್ಛಾ ಹೇಳಿಕೆಗಳಿರ್ಬೋದು, ಮತ್ತೆ ಐ ವಿಟ್ನೆಸ್ ಗಳ ಸ್ವಇಚ್ಛಾ ಹೇಳಿಕೆಗಳಿರ್ಬೋದು, 164 ಸ್ಟೇಟ್ಮೆಂಟ್ ಇರ್ಬೋದು, ಈ ಎರಡಕ್ಕೂ ಕೂಡ ತಾಳೆ ಆಗ್ತಾ ಇಲ್ಲ. ಪೊಲೀಸರು ಇನ್ವೆಸ್ಟಿಗೇಷನ್ ಇಲ್ಲಿ ಸಿಕ್ಕಿರೋದೇ ಒಂದು, ಆರೋಪಿಗಳು ಹೇಳಿರೋದೇ ಒಂದು, ಈ ರೀತಿ ಅಂಶಗಳನ್ನ ಇಟ್ಕೊಂಡು ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಿರುವಂತದ್ದು. ಸದ್ಯಕ್ಕೆ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡಿಸ್ತಾನೆ ಇದ್ದಾರೆ. ಏನಾಗುತ್ತೆ ಏನೋ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಸಿ ವಿ ನಾಗೇಶ್ ಅವರ ವಾದ ಇವತ್ತು ಕಂಪ್ಲೀಟ್ ಆಗುವಂತಹ ಒಂದು ಸಾಧ್ಯತೆಗಳಿರುವಂತದ್ದು. ಇವರ ವಾದ ಕಂಪ್ಲೀಟ್ ಆದ ನಂತರ ಆನಂತರ SPP ಪ್ರಸನ್ನಕುಮಾರ್ ಏನಿದ್ದಾರೆ ಅವರು ತಮ್ಮ ಪ್ರತಿವಾದವನ್ನ ಮಾಡಲಿದ್ದಾರೆ. ಹೀಗಾಗಿ ಇವತ್ತೇ ಬಹುತೇಕ ಇತ್ಯರ್ಥ ಆಗೋ ಡೌಟ್. ಇನ್ನೊಂದು ಡೇಟ್ ಹಾಕಿ ಅದನ್ನ ಹೈಕೋರ್ಟ್ ಅರ್ಜೆಂಟ್ ಮಾಡುವಂತಹ ಸಾಧ್ಯತೆಗಳಿರುವಂತದ್ದು. ಶ್ವೇತಾ, ಓಕೆ, ಈಗ ಮತ್ತೆ ಏನು ವಿಚಾರಣೆ ಆರಂಭ ಆಗಿದೆ? ಯಾವ ಹಂತದಲ್ಲಿ ಇದು ವಿಚಾರಣೆ ನಡೀತಾ ಇದೆ? ಸಿ ವಿ ನಾಗೇಶ್ ಅವರು ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದಾರೆ ದರ್ಶನ್ ಪರವಾಗಿ. ಸಿ ವಿ ನಾಗೇಶ್ ಅವರ ವಾದ ಇನ್ನು ಎಷ್ಟು ಹೊತ್ತು ಮುಂದುವರಿಯುತ್ತೆ? ಅದರ ಜೊತೆಗೆ ಬೇಲ್ ಭವಿಷ್ಯ ಇವತ್ತೇ ಅಂತ ಏನು ಹೇಳಲಾಗ್ತಾ ಇದೆ? ಈಗ ನೀವು ಹೇಳಿದಾಗೆ ಇವತ್ತೇನು ಭವಿಷ್ಯ ನಿರ್ಧಾರ ಆಗೋದಿಲ್ಲ ಹಾಗಾದ್ರೆ? ಹೌದೌದು, ಯಾಕಂದ್ರೆ ಇವತ್ತು ಮೊದಲಿಗೆ ಬೇಲ್ ಅರ್ಜಿ ಅಪ್ಲೈ ಮಾಡಲಾಗಿತ್ತು. ಆರೋಪಿಗಳ ಪರ ವಕೀಲರು ಅಂದ್ರೆ ಯಾವುದೇ ಒಂದು ಕೊಲೆ ಪ್ರಕರಣ ಇರ್ಬೋದು, ಯಾವುದೇ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ಗೆ ಜಾಮೀನನ್ನ ಹಾಕಿರ್ಬೋದು, ಅದು ಯಾವುದೇ ಒಂದು ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಹಾಕಿದ್ರೆ ಮೊದಲಿಗೆ ಒಂದು ಆರೋಪಿಗಳ ಪರ ವಕೀಲರ ವಾದವನ್ನ ಹೈಕೋರ್ಟ್ ಕೇಳಿಸ್ಕೊಳ್ಳುತ್ತೆ. ಅಂದ್ರೆ ಈ ರೀತಿ ಅಂದ್ರೆ ಯಾವ ರೀತಿ ಏಂತಕ್ಕೆ ಒಂದು ಬೇಲನ್ನ ಕೊಡ್ಬೇಕು, ಯಾವ ಆಧಾರದ ಮೇಲೆ, ಯಾವೆಲ್ಲ ಗ್ರೌಂಡ್ಸ್ ಮೇಲೆ ಒಂದು ಬೇಲನ್ನ ಕೇಳ್ತಾ ಇದೀರಿ ಅಂತ ಅಂದ್ಬಿಟ್ಟು ಸಹಜವಾಗಿ ಜಡ್ಜ್ ಕೇಳ್ತಾರೆ. ಅದಕ್ಕೆ ಅವರು ತಮ್ಮ ವಾದವನ್ನ ಮಂಡಿಸ್ತಾರೆ. ಅಂದ್ರೆ ನಮ್ಮ ಆರೋಪಿ ಈ ಒಂದು ಪ್ರಕರಣದಲ್ಲಿ ಅವ್ರ ವಿರುದ್ಧ ಒಂದು ಸಾಕ್ಷಿಗಳ ಸರಿಯಾಗಿಲ್ಲ, ಕ್ರೋಢೀಕರಣ ಸರಿಯಾಗಿಲ್ಲ, ಮತ್ತೆ ಸಾಕ್ಷಿಗಳನ್ನ ಸೃಷ್ಟಿ ಮಾಡಲಾಗಿದೆ, ಇವರ ತಪ್ಪು ಏನೇ ಇಲ್ಲ, ಈ ರೀತಿ ವಾದವನ್ನ ಮಂಡಿಸ್ತಾರೆ. ಹೀಗಾಗಿ ಪ್ರಕರಣದಲ್ಲಿ ಪ್ರಮುಖವಾಗಿ ಇನ್ವೆಸ್ಟಿಗೇಷನ್ ಮತ್ತೆ ಸ್ವಇಚ್ಛಾ ಹೇಳಿಕೆಗಳು, ಆರೋಪಿಗಳ ಸ್ವಇಚ್ಛಾ ಹೇಳಿಕೆಗಳು ಮತ್ತೆ ಸಾಕ್ಷಿಗಳ ಹೇಳಿಕೆಗಳನ್ನ ಆಧರಿಸಿ ಮತ್ತೆ ಪೊಲೀಸರು ಜಪ್ತಿ ಮಾಡಿರುವಂತಹ ವಸ್ತುಗಳಿಗೂ ಒಂದಕ್ಕೊಂದು ತಾಳೆ ಇಲ್ಲ. ಹೀಗಾಗಿ ಒಂದು ಜಾಮೀನನ್ನ ಕೊಡಬಹುದು. ಮತ್ತೆ ಪ್ರಭಾವಿ ಆಗಿರೋದ್ರಿಂದ ಬೇರೆ ಬೇರೆ ಗ್ರೌಂಡ್ಸ್ ಮೇಲೆ, ಅಂದ್ರೆ ದರ್ಶನ್ ಒಬ್ಬ ಪ್ರಭಾವಿ ನಾಯಕ ನಟ ಆಗಿರೋದ್ರಿಂದ ಇದು ಸಾಕಷ್ಟು ಒಂದು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾರೆ, ಅದರಿಂದ ಸಾಕಷ್ಟು ಜನ ಒಂದು ಬದುಕನ್ನ ಕೊಟ್ಕೊಳ್ತಾರೆ, ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಒಂದು ಬೇಲನ್ನ ಕೊಡಬಹುದು. ಮತ್ತೆ ಮುಂಚೆ ಯಾವುದೇ ರೀತಿ ಅಪರಾಧವನ್ನ ಮಾಡಿಲ್ಲ, ಈ ರೀತಿ ಆಗಿದೆ, ಇದೇ ಮೊದಲಿಗೆ ಈ ರೀತಿ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದು, ಹೀಗಾಗಿ ಒಂದು ಬೇಲನ್ನ ಕೊಡ್ಬೋದು ಅನ್ನೋ ಒಂದು ಸಹಜವಾಗಿ ಈ ರೀತಿಯಲ್ಲಿ ಒಂದು ಆರೋಪಿಗಳ ಪರ ವಕೀಲರ ವಾದವನ್ನ ಇರುತ್ತೆ. ವಾದವನ್ನ ಕೇಳಿಸ್ಕೊಳ್ಳುತ್ತೆ ಕೋರ್ಟ್, ಎಲ್ಲವನ್ನ ಕೇಳಿಸ್ಕೊಂಡು ಇದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಲೇಬೇಕಾಗತ್ತೆ. ಅಂದ್ರೆ ಆರೋಪಿಗಳ ಪರ ವಕೀಲರು ಯಾರೇ ಏನೇ ವಾದವನ್ನ ಮಾಡಿದ್ರು ಕೂಡ ಅದಕ್ಕೆ ಸರ್ಕಾರ ವಕೀಲರು ಯಾವ ರೀತಿ, ಸರ್ಕಾರಿ ವಕೀಲರು ಯಾವ ರೀತಿ ಒಂದು ಆಬ್ಜೆಕ್ಷನ್ಸ್ ಅನ್ನ ಫೈಲ್ ಮಾಡ್ತಾರೆ. ಏಂತಿಕ್ ಕೊಡಬಾರ್ದು, ಬೇಲನ್ನ ಯಾಕೆ ಕೊಡಬಾರ್ದು ಅಂದ್ರೆ ಪ್ರಭಾವಿ ಆಗಿರೋದ್ರಿಂದ ಸಾಕ್ಷಿ ಮೇಲೆ ಪ್ರಭಾವವನ್ನ ಬೀರುವಂತಹ ಸಾಧ್ಯತೆ ಇರುತ್ತೆ. ಇದು ಅಂತಿಂತ ಕೊಲೆ ಅಲ್ಲ, ತೀವ್ರ ವಿಕೃತವಾಗಿ ಒಂದು ಕೊಲೆಯನ್ನ ಮಾಡಲಾಗಿದೆ. ಅದಕ್ಕೆ ಪೊಲೀಸರು ಕಲೆ ಹಾಕಿರುವಂತಹ ಒಂದಷ್ಟು ಎವಿಡೆನ್ಸ್ಗಳು, ಡಿಜಿಟಲ್ ಎವಿಡೆನ್ಸ್ಗಳು, ಅಲ್ಲಿ ಪೂರಕ ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು, ಮತ್ತೆ ಐ ವಿಟ್ನೆಸ್ ಗಳ ಹೇಳಿಕೆ, ಯಾವ ರೀತಿ ಹೊಡೆದ್ರು ಏನು ಅನ್ನೋದ್ರ ಬಗ್ಗೆ ಐ ವಿಟ್ನೆಸ್ ಗಳ ಹೇಳಿಕೆ, ಹೀಗೆ ಈ ಎಲ್ಲಾ ಹೇಳಿಕೆಗಳನ್ನ ಆಧರಿಸಿ ಒಂದು ಬೇಲನ್ನ ಕೊಡಬಾರ್ದು ಅನ್ನೋದು ಸಹಜವಾದವಾಗಿರುತ್ತೆ. ಸದ್ಯಕ್ಕೆ ಸಿ ವಿ ನಾಗೇಶ್ ಅವರ ವಾದ ಹೈಕೋರ್ಟ್ ನಲ್ಲಿ ನಡೀತಾ ಇದೆ. ಅವರ ವಾದ ಕಂಪ್ಲೀಟ್ ಆದ ನಂತರ ಇನ್ನೊಂದು ಡೇಟ್ ಹಾಕಿ ಸರ್ಕಾರಿ ಪರ ವಕೀಲರ ವಾದವನ್ನು ಕೂಡ ಕೇಳೋದಕ್ಕೆ ಹೈಕೋರ್ಟ್ ಸಹಜ ಒಂದು ಪ್ರಕ್ರಿಯೆ ಆಗುತ್ತೆ. ಹೀಗಾಗಿ ಇವತ್ತು ಬಹುತೇಕ ಸಿ ವಿ ನಾಗೇಶ್ ಅವರ ವಾದ ಮುಗಿಯುವಂತ ಸಾಧ್ಯತೆಗಳು ಇರುವಂತದ್ದು. ಶ್ವೇತಾ, ಓಕೆ, ಇನ್ನು ಈಗ ದರ್ಶನ್ ಪರ ವಕೀಲರು ಮಾಡ್ತಾ ಇರುವಂತಹ ವಾದ ಯಾವ್ಯಾವ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಅವರು ವಾದವನ್ನ ಮುಂದುವರಿಸಿದ್ದಾರೆ? ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಹೊರಗಡೆ ಇದ್ದಾರೆ. ಯಾವ ಕಾರಣಕ್ಕಾಗಿ ಜಾಮೀನನ್ನ ಪಡೆದು ಹೊರಗಡೆ ಬಂದಿದ್ರು, ಆದ್ರೆ ಇನ್ನೂ ಸಹ ದರ್ಶನ್ ತಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಜರಿಯನ್ನ ಕೂಡ ಮಾಡಿಸ್ಕೊಂಡಿಲ್ಲ. ಇದು ಕೂಡ ಪಾಯಿಂಟ್ ಆಗುತ್ತಾ ನಾಳೆ SPP ಇದ್ರ ಬಗ್ಗೆ ಮಾತಾಡುವಾಗ?
ಹೌದೌದು, ಯಾಕಂದ್ರೆ ದರ್ಶನ್ ವಿಪರೀತವಾದಂತಹ ಬೆನ್ನು ನೋವು, ಸರ್ಜರಿ ಮಾಡಿದ್ರೆ ಮಾತ್ರನೇ ಇದು ಸರಿ ಹೋಗುತ್ತೆ, ಇಲ್ಲ ಅಂದ್ರೆ ಸರಿ ಹೋಗಲ್ಲ ಅಂತ ಹೆಲ್ತ್ ಗ್ರೌಂಡ್ಸ್ ಮೇಲೆ ಅವರು ಇಂಟ್ರೀಮ್ ಬೇಲ್ ಅನ್ನ ತಗೊಂಡಿರುವಂತದ್ದು. ಇದ್ರ ಬಗ್ಗೆ ಅಬ್ಜೆಕ್ಷನ್ಸ್ ಅನ್ನ ಫೈಲ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಸಿದ್ಧತೆಗಳನ್ನು ಕೂಡ ನಮ್ಮ ಪೊಲೀಸರು, ಬೆಂಗಳೂರು ಪೊಲೀಸರು ಮಾಡ್ಕೊಂಡಿರುವಂತದ್ದು. ಅಂದ್ರೆ ಮಧ್ಯಂತರ ಜಾಮೀನು ಅರ್ಜಿಯ ವಿಚಾರಣೆ ಅದ್ರ ಪಾಡಿಗೆ ಅದು ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇರುತ್ತೆ. ಯಾಕಾಗಿ ಒಂದು ಕ್ಯಾನ್ಸಲ್ ಮಾಡ್ಬೇಕು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಗ್ರೌಂಡ್ಸ್ ಗಳನ್ನ, ಮತ್ತೆ ಏನು ದರ್ಶನ್ ಹೆಲ್ತ್ ರಿಪೋರ್ಟ್ಸ್ ಅನ್ನ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಸೂಚನೆಯನ್ನು ಕೂಡ ಹೈಕೋರ್ಟ್ ಕಳೆದ ಬಾರಿ ಕೊಟ್ಟು ಒಂದು ಇಂಟ್ರಿಮ್ ಬೇಲ್ ಅನ್ನ ಜಾರಿ ಮಾಡಿತ್ತು. ಇದೀಗ ಆ ಹೆಲ್ತ್ ಗ್ರೌಂಡ್ಸ್ ಗಳು ಮತ್ತೆ ಈ ಒಂದು ದರ್ಶನ್ ಇದುವರೆಗೂ ಕೂಡ ಒಂದು ಸರ್ಜರಿಗೆ ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ ಅಂತ ಅನ್ಬಿಟ್ಟು ಒಂದಷ್ಟು ಗ್ರೌಂಡ್ ಆಧಾರದ ಮೇಲೆ SP ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನ ಮಾಡುವಂತಹ ಸಾಧ್ಯತೆ ಇದೆ. ಬಹುತೇಕ ಇದು ರೆಗ್ಯುಲರ್ ಬೇಲ್ ಅರ್ಜಿ ಆಗಿರೋದ್ರಿಂದ ಆ ಅಂಶವನ್ನು ಕೂಡ ಗಮನಿಸ್ತಾರೆ. ಆದ್ರೆ ರೆಗ್ಯುಲರ್ ಬೇಲ್ ಯಾಕೆ ಬೇಡ ಏನು ಅಂದ್ರೆ ಇಲ್ಲಿ ಪ್ರಮುಖವಾಗಿ CV ನಾಗೇಶ್ ಸೆಷನ್ಸ್ ಕೋರ್ಟ್ ಅಲ್ಲೂ ಕೂಡ ನೋಡಿದ್ರು. ಅವ್ರ ವಾದ ಹೇಗಿತ್ತು ಅಂತಂದ್ರೆ ಚಪ್ಪಲಿ ಬಳಕೆಯನ್ನ ಮಾಡಿದ್ದಾಗಿ ಒಂದು ಸ್ವಇಚ್ಛಾ ಹೇಳಿಕೆಯನ್ನ ದರ್ಶನ್ ಹೇಳಿರುವಂತದ್ದು. ಆದ್ರೆ ಮನೆಯಲ್ಲಿ ಅಂದ್ರೆ ವಿಜಯಲಕ್ಷ್ಮಿ ಮನೆಯಲ್ಲಿ ಒಂದು ಲೂಫರ್ಸ್ ಅಂದ್ರೆ ಶೂ ರೀತಿಯಾದಂತಹ ಒಂದು ಪಾದರಕ್ಷೆ ಸಿಕ್ಕಿತ್ತು. ಹೀಗಾಗಿ ಪೊಲೀಸರು ಇನ್ವೆಸ್ಟಿಗೇಷನ್ ಸರಿ ಇಲ್ಲ, ಒಂದು ಸ್ವಇಚ್ಛಾ ಹೇಳಿಕೆಯಲ್ಲಿ ಒಂಥರ ಇದೆ, ಮತ್ತೆ ಅಲ್ಲಿ ಸಿಕ್ಕಿರುವಂತ ವಸ್ತುಗಳು ಒಂಥರ ಬೇರೆ ತರ ಸಿಕ್ಕಿದೆ. ಹೀಗಾಗಿ ಪೊಲೀಸರ ಇನ್ವೆಸ್ಟಿಗೇಷನ್ ಸರಿ ಇಲ್ಲ ಅನ್ನೋ ಆಂಗಲ್ ಅಲ್ಲಿ ಅವ್ರ ವಾದವನ್ನ ಮಾಡಿದ್ರು. ಅದಕ್ಕೆ SPP ಅವರು ಕೂಡ ಸೆಷನ್ಸ್ ಕೋರ್ಟ್ ಅಲ್ಲೂ ಕೂಡ ಉತ್ತರವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಯಾವುದೇ ಒಂದು ಸ್ವಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಬೇಕಂತಂದ್ರೆ ಪೊಲೀಸರು ಆರೋಪಿ ಏನ್ ಹೇಳ್ತಾನೆ ಅದನ್ನೇ ನಾವು ದಾಖಲು ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋದಕ್ಕಾಗಲ್ಲ. ಇದು ನಾರ್ಮಲ್ ಪ್ರೊಸೀಜರ್. ಆದ್ರೆ ರಿಕವರಿ ಸಮಯದಲ್ಲಿ ಬೇರೆ ಬೇರೆ ವಸ್ತುಗಳು ಸಿಕ್ಕಿರುತ್ತೆ. ಆರೋಪಿ ಸುಳ್ಳು ಹೇಳಿದ್ರೆ ಅದನ್ನ ಏನು ಮಾಡೋದಕ್ಕಾಗಲ್ಲ. ಒಟ್ನಲ್ಲಿ ಆತ ಏನ್ ಹೇಳಿಕೆಯನ್ನ ಕೊಡ್ತಾನೆ ಆ ಹೇಳಿಕೆಯನ್ನ ಆಧರಿಸಿ ನಾವು ಕನ್ಫೆಸ್ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡ್ಕೊಳ್ತೀವಿ. ಆದ್ರೆ ರಿಕವರಿ ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಒಂದು ಡಿಜಿಟಲ್ ಎವಿಡೆನ್ಸ್ ಗಳಿರ್ಬೋದು, ಈ ರೀತಿ ಆರೋಪಿ ವಿರುದ್ಧವಾಗಿ ಯಾವೆಲ್ಲ ಎವಿಡೆನ್ಸ್ ಇದೆ, ಅದು ಐ ವಿಟ್ನೆಸ್ ಆಗಿರ್ಬೋದು, ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು, ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು, ಎಲ್ಲವನ್ನು ಕೂಡ ಮುಂದಿಟ್ರು. ಆ ನಂತರ ಅಲ್ಲಿ ಬೇಲ್ ಕ್ಯಾನ್ಸಲ್ ಆಯ್ತು. ಇದೀಗ ಹೈಕೋರ್ಟ್ ನಲ್ಲಿ ಹೋಗಿರುವಂತದ್ದು. ಇದೇ ಆಂಗಲ್ ಅಲ್ಲಿ ಇಲ್ಲೂ ಕೂಡ ವಾದ ಮತ್ತೆ ಪ್ರತಿವಾದ ಎರಡೂ ಕೂಡ ಆಗ್ತಿರುವಂತದ್ದು. ಏನಾಗುತ್ತೆ ಏನೋ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇವತ್ತು ಬಹುತೇಕ CV ನಾಗೇಶ್ ಅವರ ವಾದ ಮುಗಿಯುವಂತಹ ಸಾಧ್ಯತೆಗಳಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬೇಲ್ ಭವಿಷ್ಯ ಏನು ಅನ್ನೋದು ನಿರ್ಧಾರವಾಗುತ್ತೆ. ಆರೋಪಿ ಪರ ವಕೀಲರಾಗಿರುವಂತಹ CV ನಾಗೇಶ್ ವಾದವನ್ನ ಮುಂದುವರೆಸಿದ್ದಾರೆ. ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ಬೇಲ್ ಅರ್ಜಿ ವಿಚಾರಣೆ. ದರ್ಶನ್ ಪರ ವಕೀಲ CV ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬೇಲ್ ಭವಿಷ್ಯ ಇವತ್ತೇ ನಿರ್ಧಾರವಾಗತ್ತಾ ಅಥವಾ ಮುಂದೂಡಲ್ಪಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಮಹಜರು ರಿಕವರಿ ಆಧರಿಸಿ CV ನಾಗೇಶ್ ಮಾಡ್ತಾ ಇರುವಂತಹ ವಾದ, ಈ ಪ್ರಕರಣದ ತನಿಖೆ, ಅದರಲ್ಲಾಗಿರುವಂತಹ ಕೆಲವೊಂದಷ್ಟು ಲೋಪ, ಚಾರ್ಜ್ ಶೀಟ್ನಲ್ಲಿರುವಂತಹ ಅಂಶ ಇವೆಲ್ಲವನ್ನೂ ಕೂಡ ತಮ್ಮ ವಾದದಲ್ಲಿ ಮಂಡಿಸ್ತಾ ಇದ್ದಾರೆ. ಯಾಕೆ ತನ್ನ ಕಕ್ಷಿದಾರನಿಗೆ ಬೇಲ್ ನೀಡಬೇಕು ಅನ್ನೋದರ ಬಗ್ಗೆ ಕಾರಣಗಳನ್ನ ನೀಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.